ಇದು ಪ್ರೇಮ ಕಾವ್ಯ ಸೀರಿಯಲ್ ಮಂಗಳವಾರದ ಎಪಿಸೋಡ್ ಆಗಿರುತ್ತೆ. ಮಂಗಳವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ರಾಮ್ ನಿನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಅಂತ ಕೇಳ್ತಾರೆ. ನಾನು ನಿನ್ನನ್ನು ಪ್ರೀತಿಸ್ತೀನ, ಏನು ಇದು ತಪ್ಪರ್ಥ ಮಾಡ್ಕೊಂಡೀಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ನೀನು ಅರ್ಥ ಮಾಡ್ಕೊತ ಏನೋ ನೀನು ಅವತ್ತು ಪಾರ್ಟಿಯೊಳಗೆ ಹೇಳಿದ್ದೆಲ್ಲ ಅದು ನೀನು ಪಾರ್ಟಿಯೊಳಗೆ ಎಲ್ಲರ ಮುಂದೆ ಸತ್ಯ ಹೇಳ್ಬಿಡ್ತೀಯ ಅಂತೆಲ್ಲ ನಾನು ಹೇಳಿರೋದ್ರಿಂದ ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೇ ಅಂತಂದರೆ ಈ ನಿಜ ಕಣೆ, ನಾನು ಹೇಳ್ತಾ ಇರೋದೇ ನಿಜ, ನೀನು ಯಾವತ್ತೂ ನನ್ನ ಫ್ರೆಂಡೇ ಅಷ್ಟೇ, ನಿನಗೆ ಯಾವತ್ತಿದ್ರೂ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತೆಲ್ಲ ಒತ್ತಿ ಹೇಳ್ತಾರಲ್ಲ. ಒತ್ತಿ ಹೇಳ್ತಿದ್ದಾಗ ನಿಜ ಹೇಳು ಅನ್ನೋದು ಎಷ್ಟೇ ಸಲ ಕೇಳಿದ್ರು ಪ್ರೇಮ ನಾನು ಹೇಳೋದು ಒಂದೇ, ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ನಿ. ಇಲ್ಲ ಪ್ರೇಮ, ನೀನೇನೇ ಹೇಳು, ನೀನು ನನ್ನ ಬೆಸ್ಟ್ ಫ್ರೆಂಡ್. ಹೌದಾ, ಸರಿ ಕಾರ್ ಸ್ಟಾಪ್ ಮಾಡು ಅಂತ ಇಳಿದು ಹೋಗ್ತಾ ಇದ್ದರೆ ರಾಮ್ ನಿಲ್ಲೆ ಅಂತೇಳಿ ಆಕೆನ ಎಷ್ಟು ನಿಂದ್ರಿಸಾಗೋದು ನಿಂದಿರೋದಿಲ್ಲ. ಅಲ್ಲಿ ಕಾರಲ್ಲೇ ರಸ್ತೆಯಲ್ಲಿ ನಿಂದ್ರಿಸಿದ್ರೆ ಟ್ರಾಫಿಕ್ ಆಗುತ್ತೆ. ಅವ್ರು ತೆಗೀರಿ ಅಂತೆಲ್ಲ ಆರ್ನ್ ಮಾಡಿದಾಗ ಇಲ್ಲೇ ಇರು, ಕಾರು ಸೈಡಿಗೆ ಹಾಕಿ ಬರ್ತೀನಿ ನಾನು ಅಂತೆಲ್ಲ ಹೋದಾಗ ತಪ್ಪಿಸ್ಕೊಂಡು ಅಲ್ಲಿ ಮರದಿಂದ ಬಚ್ಚಿಟ್ಕೊಂಡ. ನೀನು ಇವತ್ತು ಇಡೀ ಇಷ್ಟು ಜನರ ಮಧ್ಯದಲ್ಲಿ ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತೆಲ್ಲ ಜೋರು ಕೂಗಿ ಹೇಳೋವರೆಗೂ ನಾನು ಬಿಡಲ್ಲ ಅಂತೆಲ್ಲ ಹೇಳಿ ಹೋಗಿ ಒಂದು ವ್ಯಾನ್ ಏರಿ ನಿಂತು ಬಿಡ್ತಾಳೆ. ಒಂದು ವ್ಯಾನ್ ಏರಿ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಈ ಕಡೆಯಿಂದ ಕಾವ್ಯ ಮಹಾದೇವ ಇದ್ದಾನಲ್ಲ, ಲಿಸ್ಟ್ ಮಾಡ್ತಾ ಇರ್ತಾನೆ ಸ್ವಾಮಿಗೆ ಏನೇನು ಸಾಮಾನು ಬೇಕಾ ಅಂತೇಳಿ. ಲಿಸ್ಟ್ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಕಾವ್ಯ ಬಂದು ಮಹಾದೇವ ನೀನು ಲಿಸ್ಟ್ ಮಾಡಲಿಕ್ಕೆ ನನ್ನ ಪ್ರಾಜೆಕ್ಟ್ ಫೈಲೇ ಬೇಕಿತ್ತು, ತೊಗೊಂಡು ಬಾರಿಸ್ಬಿಡ್ತೀನಿ ನೋಡಿ ನಿನಗೆ ಅಂತೆಲ್ಲ ಹೇಳ್ತಾನೆ. ಓದೆಲ್ಲ ಮುಗಿದ ಮೇಲೆ ಅದೆಲ್ಲ ಅದ್ದಿಗೆ ಕಾಣಮ್ಮಿ ನೀನು ಅಂತೆಲ್ಲ ಬೈದ್ಬಿಟ್ರೆ ಯಾರು ಹೇಳಿದ್ದು ನಿನಗೆ ನಾನು ಓದೋದು ನಿಂದಿಸ್ಬಿಟ್ಟೀನಿ ಅಂತ ನಾನೇನಾದರೂ ಹೇಳಿದ್ನ ನಿನಗೆ ಅಂತೆಲ್ಲ ಕೇಳ್ತಾಳೆ. ಹಂಗಲ್ಲ ಕಣಮ್ಮಿ, ಈಗ ಮದುವೆ ಗುಂಡಿಗೆ ಬಿದ್ದ ಮೇಲೆ ಮತ್ತೆ ಇನ್ನೇನೈತಿ ಅಷ್ಟೇ ಅಂತೆಲ್ಲ ಹೇಳ್ತಾನೆ. ನೀನೇ ಹೇಳ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಬೈತಾರಾ, ಸಾರಿ ನಮ್ಮಪ್ಪ ಬೈತಾರಾ, ಅಮ್ಮಗೆ ಬೇಜಾರಾಗ್ತೈತಿ, ಏನೇನೋ ಎಲ್ಲ ನೀನೇ ಹೇಳಿ ನಿನ್ನೆವರೆಗೂ ನನ್ನ ಕನಸೇನಿಲ್ಲ, ಮನೆ ಕಷ್ಟಕ್ಕೆ ನಿಂದಿರ್ತೀನಿ ಅಂತೆಲ್ಲ ಹೇಳಿ ಇವತ್ತೇನೆ ಈ ಥರ ಉಲ್ಟಾ ಮಾತಾಡ್ತೀಯ ನೀನು ಅಂತ ಹೇಳಿ ಹೇಳ್ತಾನೆ. ಏನೇನು ಓದೋದೆಲ್ಲ ಮುಗೀತು, ಮದುವೆ ಆದಮೇಲೆ ಮುಗೀತು, ಮನೆ ಕಷ್ಟಕ್ಕೆ ನಿಂದಿರಬೇಕು ಹಿಂಗಂತ ಸತಾಯಿಸ್ತಾ ಇರ್ತಾನೆ. ಆ್ಯಕ್ಚುಲಿ ಮದುವೆಗೆ ಬೇಕಾಗಿರೋದೇ ಒಟ್ಟು ಈ ಕಾಲೇಜ್ಗೆ ಹೋಗಬೇಕು, ದೊಡ್ಡ ಸೈಂಟಿಸ್ಟ್ ಆಗಬೇಕನ್ನೋ ಆಸೆ ಇರ್ತೈತಲ್ಲ, ಅದನ್ನೇ ಈ ರೀತಿ ಈ ಕಡೆ ಮತ್ತೆ ಇನ್ನೊಂದು ಈ ಸೀನೇ ಬರುತ್ತೆ. ಪ್ರೇಮ ರಾಮ್ ನೋಡ್ದಾನ ಇಲ್ಲಿ ಟ್ಯಾಲೆಂಟ್ ಮಹಾಜನಗಳೇ ಮಹನೀಯರೇ ಮಹಾಜನತೆಗಳೇ ನೋಡಿ, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಇಲ್ಲಿ ಬರ್ತಾ ಇದ್ದಾನಲ್ಲ ಇವಾಯನೇ ನನ್ನ ಗಂಡ ಅಂತೆಲ್ಲ ಹೇಳ್ತಿರ್ತಾವೆ. ನನ್ನ ಪ್ರೀತಿ ಮಾಡಲ್ಲ, ಇದನ್ನು ಮದುವೆ ಆಗಿರೋ ಹೆಣ್ಣಿಗೆ ಏನು ಬೇಕು, ಗಂಡನಿಂದ ಪ್ರೀತಿ ಅಷ್ಟೇ ಅಲ್ವಾ, ಇನ್ನೇನು ಎಕ್ಸ್ಪೆಕ್ಟ್ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಬಿಟ್ಟು ಬಂದಿರ್ತಾರೆ. ನನ್ನ ಪ್ರೀತಿ ಕೇಳ್ತಾ ಇರೋದು ತಪ್ಪ, ನನ್ನ ಗಂಡ ಇದ್ದರು ನೀನು ಯಾವತ್ತಿದ್ದು ನನ್ನ ಫ್ರೆಂಡೇ, ನನ್ನ ಗೆಳತಿನಿ ಅಂತೆಲ್ಲ ಹೇಳ್ತಾ ಇದ್ದಾನ ಅಂತೆಲ್ಲ ಹೇಳಿದೆ. ಇಳಿಯೇ ರಾಮ್ ಬರ್ತಾನೆ ಅಲ್ಲಿಗೆ. ಇಳಿಯೇ ಸಾರ್, ಆ ಹುಡುಗಿ ಬಿದ್ದೋಗ್ಬಿಡ್ತಾಳೆ ಸಾರ್, ನೀನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದರೆ ಒಂದೇ ಜಂಪಿಗೆ ಬಿದ್ದೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಬೇಡ ಇಳಿಯೇ ಅಂತ. ಮತ್ತು ನಾನೇನು ಮಾಡಬೇಕಂದ್ರೆ ನೀನು ಇಷ್ಟು ಜನದ ಎದುರಿಗೆ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನೀನು ಒಪ್ಪತ್ಕೋಬೇಕು, ನೀನು ಹೇಳಬೇಕು ಅಂತಂದು. ಅಯ್ಯೋ ನೀನು ನನ್ನ ಪ್ರಾಣ ಕಣೆ, ನೀನು ನನ್ನ ಪ್ರೀತಿ ಕಣೆ, ನೀನೇ ನನ್ನ ಜೀವ ಕಣೆ ಅಂತ ಏನು ಹೇಳಿದೆ. ಇಲ್ಲ ನಾನು ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ತಾನೆ. ಅಲ್ಲಿರೋ ಜನ ಇದೆ, ಪೊಲೀಸವ್ರಿಗೆ ಫೋನ್ ಮಾಡಿ ಪೊಲೀಸವ್ರು ಬರಲಿ ಅಂತೆಲ್ಲ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಇಲ್ಲ ನಾನು ನಿನ್ನ ಪ್ರೀತಿ ಮಾಡಿದೆ. ಮತ್ತು ಇದೇ ಸೀನ್ ಬರುತ್ತೆ. ನಾನು ಮಾದೇವ ಇನ್ನು ಇದೊಂದೇ ಪೇಜಲ್ಲಿ ಬರ್ದು ಎಲ್ಲ ಪೇಜ್ ಒಳಗೆ ಬರ್ದು ಅಂದರೆ ಮಾದೇವ ಎದ್ದು ಹೋಗ್ತಾನೆ. ನಿಲ್ಲು ಮಾದೇವ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇರೋದು ಹೆಣ್ಮಕ್ಳ ಬಗ್ಗೆ ಅಡುಗೆ ಮನೆಗೆ ಸೀಮಿತ ಅಲ್ಲ, ನೀನು ಒಂದು ದಿವಸ ನನಗೆ ಅಡುಗೆ ಮಾಡಿ ಕೊಟ್ಟಿಯಾ ಏನು ಅಂತೆಲ್ಲ ಕೇಳ್ತಾನೆ. ಅಂದರೆ ಬರೀ ನಾನು ಅಡುಗೆ ಮಾಡೋದಕ್ಕೆ ಅದಕ್ಕೆ ಸೀಮಿತ, ಹೆಣ್ಣಂದರೆ ಈ ಕಾವ್ಯ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ, ನಾನು ಸಾಧನೆ ಅಂದರೆ ಏನಂತ ಗೊತ್ತೇ ನಿನಗೆ ಅಂತೆಲ್ಲ ಸತಾಯಿಸ್ತಾ ಇರ್ತಾನೆ. ಗೊತ್ತು, ನಾನು ಮಾಡಿ ತೋರಿಸ್ತೀನಿ ಅಂತೆಲ್ಲ ಚಾಲೆಂಜ್ ಹಾಕ್ತಾಯಿರ್ತಾರೆ. ಓಹೋ ನೋಡಿಬಿಟ್ಟಿದ್ದೀನಿ ಚಾಲೆಂಜ್, ನೀನೇ ನೋಡು ಮಾಡೋದು ಅಂತೆಲ್ಲ ಸುಮ್ಮನೆ ಬೇಕಂತ ಇರಿಟೇಟ್ ಮಾಡ್ತಾನೆ ಇರ್ತಾನೆ. ಅವು ಬೇಕಾಗಿರೋದೇ ಅದೇ ಇರ್ತೈತಿ. ಕಾಲೇಜ್ಗೆ ಹೋಗಬೇಕು, ದೊಡ್ಡ ಸೈಂಟಿಸ್ಟ್ ಆಗಬೇಕು ಅನ್ನೋದೇ ನನ್ನ ಆಸೆ ಕಣಮಿ, ನಾನು ಯಾರ ಕಣ್ಣಿಗೂ ಕೆಟ್ಟವನಾದರೂ ಪರವಾಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಪ್ರೇಮ್ ಮತ್ತು ರಾಮ್ದು ಸೀನೆ ಬರುತ್ತೆ. ಅಲ್ಲಿ ಪೊಲೀಸ್ ಬಂದಿರ್ತಾನೆ. ಎಷ್ಟೋ ಜನ ಹುಡುಗಿ ಸಿಗೋಲ್ರು ಅಂತ ಮದುವೆ ಆಗಲಾರ್ದ ಸಿಂಗಲ್ಲೇ ಇದ್ದಾರೆ. ಇದೇನಮ್ಮ ನೀನು ಯಾಕಮ್ಮ ಹಿಂಗೆ ಆಡ್ತಾ ಇದೀಯಾ ಹೇಳಿ ಸಾರ್, ಆ ಹುಡುಗಿ ನೋಡಿದೆ ಅಷ್ಟು ಚಂದವಾಗಿದ್ದಾಗ, ಅಷ್ಟು ಅಂದವಾಗಿರೋ ಹುಡುಗಿ ನಿಮಗೋಸ್ಕರ ಬಿದ್ದು ಸಾಯ್ತೀನಿ ಅಂದ್ರೆ ನೀವೇನು ಸರ್ ಹೇಳೋಕೆ ಅಷ್ಟು ಅಂತ ಹಠ ಮಾಡ್ತೀಯಲ್ಲ ಅಂತ ಪೊಲೀಸು ಮತ್ತು ಅಲ್ಲಿರೋ ಜನ ಏನು ಸಾರ್ ಹಿಂಗೆ ಮಾಡ್ತೀರಿ, ಆ ಹುಡುಗಿ ಬಿದ್ದೋಗ್ಬಿಡ್ತಾ ಅನ್ಯಾಯವಾಗಿ ಅಂತೆಲ್ಲ ರಾಮ್ಗೆ ಬೈತಾರೆ. ಅಯ್ಯೋ
ಇದು ಒಳ್ಳೆ ಫಜೀತಿ ಆಯ್ತಲ್ಲ ಅಂತ ಇಳಿಯೇ ಅಂತ ಹೇಳ್ತಿದ್ದಾನೆ. ಇಲ್ಲ ಕಣೋ ನಾನು ಇಳಿಯಲ್ಲ ಅಂತ ಹೇಳ್ತಾ ಮತ್ತು ನೀನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಇಷ್ಟು ಜನದ ಎದುರಿಗೆ ಕೂಗಿ ಹೇಳಬೇಕು. ಮೈಕ್ ಇಲ್ವಲ್ಲ, ಓಕೆ ಮೈಕ್ ಇಲ್ಲದ್ರಷ್ಟೊತ್ತು ಹಾಗೆ ಆಗಲಿ ನೀನು ಹೇಳಬೇಕು. ಸರಿ ಬಿಡು ಅಂತ ಅಲ್ಲಿ ಹೂ ಮಾರ್ತಾ ಇರ್ತಾರೆ ಒಬ್ಬರು ಪುಟ್ಟಿ ತೊಗೊಂಡು. ನೀನು ನನ್ನ ಮೇಲೆ ಆಣೆ ಮಾಡಿ ಹೇಳಬೇಕು ಅಂತ ಸರಿ ಹೇಳು ಅಂತೇಳಿ ಆ ಹೂ ಮಾರೋ ಪುಟ್ಟಿಯಿಂದ ಹೂ ತೊಗೊಂಡು ಬರ್ತಾನಲ್ಲ. ಹೂ ತೊಗೊಂಬಂದು ಹೂ ಹಿಡ್ಕೊಂಡು ಮಂಡಿ ಊರಿ ಆವಾಗ ನಿನ್ನ ಮೇಲೆ ಆಣೆಗೂ ನಿನ್ನ ಆಣೆಗೂ ನಿನ್ನ ಮೇಲೆ ಆಣೆಗೂ ನೀನಂದರೆ ನನ್ನ ಜೀವ, ನೀನಂದರೆ ನನ್ನ ಪ್ರಾಣ ಅಂತೆಲ್ಲ ಹೇಳ್ದ. ನಾನು ಹೇಳಿದ್ದು ಬಿಟ್ಟು ಬೇರೆ ಎಲ್ಲ ಹೇಳ್ತೀಯಲ್ಲೋ ನೀನು ಅಂತ ಮತ್ತೆ ಬೈತಾಳ. ಹೌದಾ ಸರಿ ಪ್ರೇಮ ಇಳಿ, ಯಾಕೆ ಹಠ ಮಾಡ್ತೀಯಾ ಅಂತೆಲ್ಲ ಹೇಳಿದೆ. ಮತ್ತು ಇಲ್ಲ ಆವಾಗ ರಾಮ್ ಮತ್ತೆ ಹೇಳ್ತಾನೆ, ಪ್ರೇಮ ನೀನಂದರೆ ನನಗೆ ತುಂಬ ಇಷ್ಟ ಕಣೆ, ನಾನಂದರೆ ನನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ದ. ಆವಾಗ ಅವ್ಳು ಖುಷಿ ಆಗ್ತಲ್ಲ, ಈ ರಾಮನ ಹೃದಯ ಜೀವ ಎಲ್ಲ ಇರೋದೇ ನಿನ್ನ ಸಲುವಾಗಿನೇ ಅಂತೆಲ್ಲ ಹಾಟೆಲ್ಲ ಮುಟ್ಟಿ ಹೇಳ್ತಿದ್ದ. ಆವಾಗ ಖುಷಿ ಆಗಿಬಿಡ್ತ. ಮತ್ತು ಈ ಕಡೆ ಮತ್ತು ಇವ್ರು ಕಾವ್ಯ ಮಾದೇವ್ ಸೀನೆ ಬರುತ್ತೆ. ಕಾವ್ಯ ತನ್ನ ಮಾಸ್ಕ್ ಕಾರ್ಡ್ ಇಟ್ಕೊಂಡು ಯಾರಿಗೂ ಫೋನ್ ಮಾಡ್ತಾರೆ, ನಮಗೊಂದು ಸೀಟ್ ಬೇಕಿದೆ ಅಂತ. ಇಲ್ಲ ಮೇಡಮ್ ಸೀಟ್ ಎಲ್ಲ ಫುಲ್ ಆಗಿ. ಮತ್ತು ಇನ್ನೊಬ್ಬರಿಗೆ ಫೋನ್ ಮಾಡಿ ಹಲೋ ಸ್ವಲ್ಪ ಇವ್ರಿಗೆ ಫೋನ್ ಮಾಡ್ತೀರಾ ಅಂತ, ಅಡ್ಮಿಷನ್ ಮಾಡ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಅಂತ. ಸರಿ ಅಂತೇಳಿ ಆದರೂ ಫೋನ್ ಮಾಡಿದರೆ ಸೀಟ್ ಇಲ್ಲ ಆಗೋಗಿದೆ ಅಂತೆಲ್ಲ ಹೇಳ್ತಾರೆ. ಸೀಟ್ ಇಲ್ಲ ಅದೇ ಮಹಾದೇವ ಬಂದು ಹಿಂದೆ ಕೇಳಿಸ್ಕೊತಾನೆ, ನಾನು ಇರೋವರೆಗೂ ನಿಂಗೆ ಸೀಟ್ ಹೆಂಗಾದರೂ ಮಾಡಿ ಕೊಡಿಸ್ತೀನಿ ಅಂತೆಲ್ಲ. ಮತ್ತು ರಾಮ್ ಪ್ರೇಮಂದೇ ಸೀನ್ ಬರುತ್ತೆ. ಇಲ್ಲಿ ರಾಮ್ ಪ್ರೇಮಂದ ಸೀನ್ ಬಂದೊಳಗೆ ಇಲ್ಲಿ ರಾಮು ಅದನ್ನೇ ಪ್ರೀತಿನೇ ವ್ಯಕ್ತಪಡಿಸ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಇದೆಲ್ಲ ನಿನ್ನ ಮನಸ್ಸಿನ ಭಾವನೆ ಅಲ್ವಾ ಅಂತೆಲ್ಲ. ಸುಮ್ಮನೆ ನನ್ನ ಆಟ ಆಡಿಸ್ತೀಯ ಸತಾಸ್ತಿ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾಳೆ. ಆವಾಗ ಖುಷಿಯಿಂದ ಸರಿ ನಿನ್ನ ಖುಷಿ ನಾವಂದರೆ ಖುಷಿ ಅಂತ. ಸರಿ ಮತ್ತು ನೀನು ಇಳಿಬೇಕು ಇವಾಗ ಅಂತೇಳಿ, ನನಗಂತೂ ತುಂಬ ಖುಷಿ ಆಯಿತು ಅಂತೆಲ್ಲ. ನೀನು ಇಳಿಬೇಕು ಇವಾಗ ಅಂತೆಲ್ಲ ಹೇಳ್ತಾನೆ. ಸರಿ ಇಳಿತೀನಿ ಅಂತೆಲ್ಲ ಹೇಳ್ತಾನೆ. ನಿಧಾನಾಗಿ ಇಳಿ ಅಂತ. ಆಯಿತು ನಿಧಾನಾಗಿ ಇಳಿತೀನಿ ಅಂತೆಲ್ಲ ಇಳಿತೀನಿ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಎಪಿಸೋಡ್ ಒಳಗೆ ಹೆಂಗನ ಮಾಡಿ ಕಾವ್ಯಾಗೆ ಸೀಟ್ ಕೊಡಿಸ್ಬೇಕಂತ ಕಾವ್ಯನೇ ಅಡ್ಮಿಷನ್ ಕಾಲೇಜ್ಗೆ ಬಂದಿರ್ತಾನೆ. ಅಲ್ಲಿ ವಾಚ್ಮ್ಯಾನ್ ಇದು ಒಳಗಡೆ ಬಿಡಲ್ಲ ಸರ್, ಹೆಂಗನ ಮಾಡಿ 2 ಸಾವಿರ ಮಾಡಿ ಕಾರ್ ಬರುತ್ತೆ. ಕಾರ್ ಬಂದಾಗ ಅಣ್ಣ ನಿಂದ್ರಿಸೋಣ ಅಂದರೆ, ಏನಪ್ಪ ನೀನು ಈ ಕಾರ್ಗೆ ಅಡ್ಡ ಬರ್ತೀಯಲ್ಲ, ನಿಮಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಅಂತ ಅವ್ರು ಬೈದಾಗ, ಇಲ್ಲ ಸರ್ ನನ್ನ ಎಂಟ್ರಿಗೆ ಒಂದು ಸೀಟ್ ಬೇಕು. ಇಲ್ಲಪ್ಪ ಇವತ್ತೇ ಲಾಸ್ಟ್ ಡೇಟ್ ಎಲ್ಲ ಸೀಟ್ ಫುಲ್ ಆಗಿದ್ದಾವೆ, ನೀವು ನಂಗೆ ಸೀಟ್ ಕೊಡೋವರೆಗೂ ನಾನು ಇಲ್ಲೇ ಧರಣಿ ಮಾಡ್ತೀನಿ, ಇಲ್ಲೇ ಕೂಡ್ತೀನಿ ಅಂತ ಹೇಳ್ತಾನೆ.